ಏನೇನಿದೆ ಗೊತ್ತಾ, ಮಮ್ಮಿ ಬಸ್ಸಾರು ಮಾಡಿದ್ರಂತ, ಬಸ್ಸಾರು ಮಾಡಿದ್ದಾರೆ. ನಾನು ಟೊಮೆಟೊ ಕರಿ, ಇದು ಅದ್ರದ್ದು ಪಲ್ಯ, ಮುದ್ದೆ, ರೈಸು, ಮತ್ತು ಇಲ್ಲಿ ಸುಡ್ತಿದೆ ರೈಸ್. ಜಾಸ್ತಿ ಖಾರ ಬಿಟ್ರೆ ಉಗ್ಗಕ್ಕಾಗಲ್ವಲ್ಲ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಫ್ರೆಶ್ ಅಪ್ ಆಗಿ ಬಂದು ಸಬ್ಜಾ ಸೀಡ್ಸ್ ಕುಡಿಯುವ ಅಂತ ನೆನೆಸಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ತಾತಂಗೆ ನೆನೆಸಿಟ್ಟಿದ್ದು, ಬಟ್ ಅವರು ಬೇಡ ಅಂತಂದರು, ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಇದು ನೆನೆಸಿದ ತಕ್ಷಣ ನೆನೆಸ್ದಾಗ ದಪ್ಪ ಆಗ್ಬಿಡುತ್ತಲ್ಲ, ಒಂಥರ ಹಿಂಸೆ ಅನಿಸುತ್ತೆ. ನಮ್ಮಮ್ಮ ಇಷ್ಟು ನೆನೆಸಿಕ್ಬಿಟ್ಟವ್ರೆ. ಅನ್ಫಾರ್ಚುನೇಟ್ಲಿ ಕುಡಿಲೇಬೇಕೇನೋ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಇವತ್ತಿನ ವ್ಲಾಗ್ ಮೇ ಬಿ ಸಖತ್ತಾಗಿರುತ್ತೆ. ಬಿಕಾಸ್ ಒಂದು ಸ್ಪೈಸಿ ಚಾಲೆಂಜ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದನ್ನು ಮಾಡುವ, ಹೇಗಿರುತ್ತೆ ಚಾಲೆಂಜ್ ಅಂತ ನೋಡುವ ಕ್ಯೂರಿಯಾಸಿಟಿ ನನಗೂ. ಗೈಸ್, ಅದಕ್ಕಿಂತ ಮುಂಚೆ ನಾನು ತಂದಿಗೆ ಟೊಮೆಟೊ ಕರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾವತ್ತೂ ಮಿಸ್ ಆಯಿತು, ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ಬಸ್ಸಾರು ಸೊಪ್ಪಿಂದು, ಸೊ ಅದಕ್ಕೆ ಟೊಮೆಟೊ ಕರಿ ಮಾಡ್ಕೋತೀನಿ. ನಾನು ಅದು ಮ್ಯಾಗಿ ಮಾಡಿಕೊಂಡು ಒಂದು ಟೇಸ್ಟ್ಗೆ ಅಂತ ಅಂದ್ಬಿಟ್ಟು 1 ಸ್ಪೂನ್ 2 ಸ್ಪೂನ್ ತಿಂತೀನಿ. 1 ಇಲ್ಲ 2, ಅದರ್ವೈಸ್ ನನ್ನ ತಮ್ಮಂಗೆ ಕೊಡ್ತೀನಿ. ಬಿಕಾಸ್ ನಾನು ತಿನ್ನಲ್ಲ. ಸೊ ಹಾಗಾಗಿ ಟೊಮೆಟೊ ಕರಿ ಮಾಡ್ಕೊಳ್ಳೋದಕ್ಕೆ ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಇದು ರುಬ್ಬೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಫಸ್ಟು ಮಾಡ್ಕೊಬಿಡೋಣ. ಅದಾದಮೇಲೆ ಮ್ಯಾಗಿಯನ್ನು ಒಂದು ಸ್ವಲ್ಪ 5-6 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ ಆ್ಯಂಡ್ ಒಂದು 3 ಟೊಮೆಟೊನ ಏನೂ ಹಾಕ್ದೋದಕ್ಕೆ ಬರೀ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ. ಫುಲ್ಲು ನೀಟಾಗಿ ಗ್ರೈಂಡ್ ಆಗಿರಬೇಕು, ಅದು ರುಬ್ಬಿಟ್ಕೊಂಡಿದ್ದೀನಿ. ಅದು ಅಲ್ಲಿರಲಿ, ಅಷ್ಟರಲ್ಲಿ ಮುದ್ದೆ ಮಾಡಿಬಿಡುವ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಹಾಗಾಗಿ ಇದನ್ನು ಮುಗಿಸ್ಕೊಬಿಡ್ತೀನಿ, ಆಮೇಲೆ ಕರಿ ಮಾಡುವ. ಯಾಕಮ್ಮ ಇಷ್ಟಿಷ್ಟಪ್ಪ ಅಂದರೆ ನಾನೇನು ಅಷ್ಟಿಷ್ಟಪ್ಪ ಮಾಡೋದಿಲ್ಲ. ನಾವು ಕೆಲವ್ರ ಮನೆಗೆ, ನಮ್ಮ ಮನೆಗಿಂತ ಜಾಸ್ತಿ ದಪ್ಪ ಮುದ್ದೆ ಕಟ್ತಾರಮ್ಮ. ನಾವೇ ಚಿಕ್ಕದು. ಗೈಸ್, ನಾನು ಮುದ್ದೆ ಮಾಡೋ ಸ್ಕಿಲ್ಸ್ ನೋಡಿ. ಏನು ರೌಂಡಾಗಿ ಕಟ್ಟಿದ್ದೀನಿ. ಎಲ್ಲನೂ ಇವಾಗ ಹಂಗೆ ಮಾಡಬೇಕು. ಸ್ವಲ್ಪ ಕಡಿಮೆ ಇದೆ ಅಂದರೆ ಒಬ್ಬೊಬ್ರಿಗೆ ರೌಂಡಿಗೆ ಮಾಡೋಕ್ಕೆ ಬರಲ್ಲ, ನನಗೆ ಮಾಡೋಕ್ಕೆ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಎಲ್ಲರಿಗೂ ಅಲ್ಲ, ಒಬ್ಬೊಬ್ರಿಗೆ, ಯಾರಿಗೆ ಬರಲ್ಲ ಅವ್ರಿಗೆ ಮಾಡಬೇಕು ಇವತ್ತು ಅಷ್ಟೇ. ಕಡಿಮೆ ಇದೆ. ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅಯ್ಯೋ ಅದಿದೆ ಆಗೋದಾಯ್ತು ಪೂರ್ತಿ ಎಣ್ಣೆ. ಒಂದು ಕಡೆ ಅದಕ್ಕೆ ಸ್ವಲ್ಪ ಸಾಸಿವೆ, ಚಟ್ಪಟ್ ಅನ್ಬೇಕು. ಕರಿಬೇವಿನ ಸೊಪ್ಪು, ನೀಟಾಗಿ ಹಿಂಗೆ ಮಾಡಬೇಕೇನು, ಫ್ರೈ ಮಾಡಬೇಕು. ಒಂದೊಂದು ವರ್ಡ್ಸ್ ಎಲ್ಲ ಬರ್ತೋಗ್ಬಿಡುತ್ತೆ. ಮಾಮೂಲಿ ಇದ್ದಾಗ ನೆನಪಾಗುತ್ತೆ. ಪಾತ್ರೆನೇ ಸೀಸ್ಬಿಟ್ಟಿದ್ದೀನಿ ಗೈಸ್. ಈಗ ಇದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಿದ ತಕ್ಷಣ ತುಂಬ ಏನು ಬ್ರೌನ್ ಎಲ್ಲ ಬರೋದು ಬೇಡ. ಚಿಕ್ಕ ಟೊಮೆಟೊ ಹಾಕೊಳ್ಳೋಣ ಗೈಸ್. ಇನ್ನೊಂದು ಏನಪ್ಪ ಅಂತ ಗೈಸ್, ಇಲ್ಲಿ ಇನ್ನೊಂದು ಏನಂದರೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ಕರಿಗೆ. ಬಟ್ ನಾನಿಲ್ಲಿ ಬರೀ ಗಾರ್ಲಿಕ್ನ ಹಿಂಗೆ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಿಂಗೆ ಹಾಕಿದ್ರೆ. ಸೊ ಅದಕ್ಕೆ ಇದನ್ನು ಕುಟ್ಬಿಟ್ಟು ಒಂದು 4-5 ಹಾಕೋತೀನಿ. ದೆನ್ ಇದು ಸ್ವಲ್ಪ ಧನಿಯಾ ಪೌಡರ್,
ನಾವು ಧನಿಯಾ ಪೌಡರ್ಗೆ ಖಾರದ ಪುಡಿ ಮಿಕ್ಸ್ ಮಾಡಿರೋದ್ರಿಂದ ಇದನ್ನು ಹಾಕಿದ್ರೆ ಸಾಕು. ಇಫ್ ಇನ್ ಕೇಸ್ ನಿಮಗೆ ಖಾರ ಬೇಕಂತಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಹಾಗಿದ್ದಕ್ಕೆ ರುಬ್ಬಿರೋ ಟೊಮೆಟೊದು ಹಾಕಿ ಉಪ್ಪು ಹಾಕಿದ್ದೀನಿ ಗೈಸ್. ಇಷ್ಟೇ, ಇದು ಬೆಂದರೆ ಟೊಮೆಟೊ ಕರಿ ರೆಡಿ. ನಾರ್ಮಲ್ ಕರಿ ಥರನೇ ಏನು ಅನಿಸ್ತಿಲ್ಲ, ಈ ಗೊಜ್ಜು ಥರನೇ ಇದೆ. ಬಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಮೇ ಬಿ ನಾನು ಸ್ವಲ್ಪ ಗಾರ್ಲಿಕ್ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ಏನಾಗಿರುತ್ತೋ ಗೊತ್ತಿಲ್ಲ. ಅದು ಬಿಟ್ಟರೆ ಏನೆಲ್ಲ ಓಕೆ, ಉಪ್ಪು ಖಾರ ಎಲ್ಲ. ಹಾಗೆ ಇಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೀನಿ ಮ್ಯಾಗಿ ಮಾಡುವ ಅಂತ ಅಂದ್ಬಿಟ್ಟು. ನೋಡೋಣ, ಚೆನ್ನಾಗಿ ಖಾರ ಮಾಡಿಕೊಟ್ಬಿಡ್ತೀನಿ. ನಾನು ಒಂದು 2 ಸ್ಪೂನ್ ತಿಂತೀನಿ. ಬಟ್ ನಾನು ಚೆಕ್ ಮಾಡಬೇಕು, ಸ್ಪೈಸಿ ಅಂತ ಹಾಕಿರ್ತಾರಲ್ಲ ಅದು ನಿಜವಾಗ್ಲೂ ಸ್ಪೈಸಿ ಆಗಿರುತ್ತೆ, ಇಲ್ಲ ನಾವೇನಾದರೂ ಆ್ಯಡ್ ಮಾಡಿದ್ರೆ ಮಾತ್ರ ಸ್ಪೈಸಿ ಆಗುತ್ತಾ ಅಂತ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಈಗ ಇದನ್ನೇನು ಕಟ್ ಮಾಡೋದೆಲ್ಲ ಬೇಡ ಗೈಸ್, ಹಂಗೆ ಹಾಕೋಣ. ಬಿಕಾಸ್ ಅವಾಗ ತುಂಬ ಫುಲ್ ಉದ್ದ ಬರುತ್ತೆ, ಕಟ್ ಆಗಿಲ್ಲ ಬರೋಲ್ಲ. ಅವಾಗ ಮ್ಯಾಗಿ ಫೀಲ್ ಕೊಡುತ್ತೆ. ಅದು ಸ್ವಲ್ಪ ಸ್ಪ್ಲಿಟ್ ಆಗಲಿ, ಆಮೇಲೆ ಈಗ ಮಸಾಲ ಹಾಕೋಣ. ತುಂಬ ಜಾಸ್ತಿ ನೀರು ಹಾಕಿದ್ದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಸ್ವಲ್ಪ ನೀರನ್ನ ತೆಗೆದುಬಿಟ್ಟಿದ್ದೀನಿ. ಇಲ್ಲ ಅಂತಂದರೆ ಫುಲ್ ನೀರೇ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರನ್ನ ತೆಗೆದಿದ್ದೀನಿ. ಸೊ ಎಕ್ಸೈಟೆಡ್ ಟೇಸ್ಟ್ ಮಾಡೋಕ್ಕೆ. ಬಟ್ ಬೇಜಾರೇನಂದರೆ ಫುಲ್ ತಿನ್ನೋಕ್ಕಾಗಲ್ಲ ನಾನು ಅಂತ. ಬಟ್ ಇಟ್ಸ್ ಓಕೆ. ನೋಡಿ ಗೈಸ್, ಕಟ್ ಮಾಡಿದೆ ಹಾಕಿದ್ದಕ್ಕೆ ಇದರೆಲ್ಲ ಉಲ್ಟೆಡ್ಕೊಂಡು ತೆಗಿತಾ ಇದ್ದೀನಿ. ಹಿಂಗೆ ಉದ್ದ ಬಂದಿದೆ. ಇಲ್ಲಾಂದರೆ ಎಲ್ಲ ಚಿಕ್ಕ ಚಿಕ್ಕ ಕಟ್ ಆಗಿಬಿಡೋದು. ಈಗ ಅದಕ್ಕೆ ಮಸಾಲ ಪೌಡರ್ನ ಆ್ಯಡ್ ಮಾಡುವ. ಸರಿಯಾಗಿ ಕೊಟ್ಟವ್ರೆ ಆ ಮಸಾಲಾನ, ಬೇರೆ ಏನೂ ಆ್ಯಡ್ ಮಾಡೋದು ಬೇಡ ಅನಿಸುತ್ತೆ. ಸಖತ್ ಮಸಾಲ ಕೊಟ್ಟಿದ್ದಾರೆ. ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಂಗೆ ಇದೆ ಗೈಸ್, ಕಾಣಿಸ್ತಿದ್ಯಾ? ಬಟ್ ಉಪ್ಪೊಂದು ಎಕ್ಸ್ಟ್ರಾ ಹಾಕ್ಕೊಡ್ಲೇಬೇಕು ಗೈಸ್. ಚಿಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಗೈಸ್. ನಾನು ಮೇ ಬಿ ನೀರು ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಟೇಸ್ಟ್ ಮಾಡಿದೆ, ಅಷ್ಟೊಂದು ಏನು ಸ್ಪೈಸಿ ಅಂತ ಅನ್ನಿಸ್ತಾ ಇಲ್ಲ. ನಾರ್ಮಲಾಗಿದೆ ಖಾರ. ಸ್ಪೈಸಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ತುಂಬ ಖಾರ ಇದೆ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ರು ತುಂಬ ಖಾರ. ಏನೇ ಆಗಿದೆ ಅದು ಎಷ್ಟು ಖಾರ ಇದ್ರೂ ನನಗಂತೂ ಸ್ಪೈಸಿ ಇರೋ ತಿನ್ನೋಕ್ಕೆ ಇಷ್ಟ. ನಾರ್ಮಲ್ ಆಗಿರೋ ತಿನ್ನೋಕ್ಕೂ ಇಷ್ಟ ಆಗಲ್ಲ, ಏನು ತಿನ್ನೋಕ್ಕೂ ಇಷ್ಟ ಆಗಲ್ಲ. ಕಲರ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚೂರು ಟರ್ಮರಿಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಗಿದೆ, ಇದು ಆಗಿದೆ. ನಾನು ಈ ಎರಡನ್ನೂ ಒಂದರಲ್ಲಿ ಮಾಡ್ತಿದ್ದೀನಿ. ಬಿಕಾಸ್ ಇದು ಇನ್ನೇನು ಟೊಮೆಟೊದೇ ಅಲ್ವಾ ಅಂತ ಅಂದ್ಬಿಟ್ಟು. ನಾನು ಮೊದಲೆಲ್ಲ ಮ್ಯಾಗಿ ಎಲ್ಲ ಮಾಡಬೇಕಾದ್ರೆ ಎಂಥದೇ ಮ್ಯಾಗಿ ಮಾಡಲಿ ಆವಾಗ ಟೊಮೆಟೊ ಆನಿಯನ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಅಷ್ಟೇ ಗೈಸ್, ಕರಿ ರೆಡಿ. ಇವಾಗ ತಿಂತೀನಿ, ಅವಾಗ ಟೇಸ್ಟ್ ಹೇಳ್ತೀನಿ. ಜೊತೆಗೆ ಮ್ಯಾಗಿನೂ ರೆಡಿ ಆಯಿತು. ಇವಾಗ ಆಗಿದೆ, ಸರ್ವ್ ಮಾಡುವ. ಆಗಲೇ ಆಫ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಇನ್ನು ನಮ್ಮ ತಾತ ಊಟಕ್ಕೆ ಕೊಡೋಕ್ಕೆ ಒಗ್ಗರಣೆ ಮಾಡಿಕೊಡ್ಬೇಕಿತ್ತು. ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೆ. ಈಗ ಕೊಡುವ. ಗೈಸ್, ಇಲ್ಲಿ ನಾನು ತಮ್ಮ ಕೊಡೋಕೆ ಇಟ್ಟಿದ್ದೀನಿ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಟೇಸ್ಟ್ ನೋಡುವ ಹಾಗೆ ಸ್ಪೈಸಿಯಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು. ಸುಡ್ತಿದೆ ಗೈಸ್, ಜಾಸ್ತಿ ಖಾರ ಆಗಿಬಿಟ್ರೆ ಉಗ್ಯೋಕ್ಕಾಗಲ್ವಲ್ಲ. ಇದೆ ಖಾರ, ಬಟ್ ಅಷ್ಟೊಂದಿಲ್ಲ. ಇಲ್ಲಿ ಬರ್ತಾನೆ ಇಲ್ಲ ಸ್ವಲ್ಪ ಹಾಕೊಂಡಿರೋದಕ್ಕೆ.
ಚೆನ್ನಾಗಿದೆ ಗೈಸ್. ಅಷ್ಟೊಂದೇನು ತುಂಬ ಖಾರದಿಲ್ಲ, ತುಂಬ ಕಡಿಮೆನೂ ಇಲ್ಲ, ಮೀಡಿಯಮ್ ಆಗಿದೆ. ನಾನು ಆಮೇಲೆ ತಿಂತೀನಿ ಇಂದ ಗೈಸ್. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ರೈಸ್ ತೊಗೊಂಡಿದ್ದೀನಿ ಊಟಕ್ಕೆ ಅಂತ ಅಂದ್ಬಿಟ್ಟು. ಇದು ಬಂದೆ, ಇದು ಟೇಸ್ಟ್ ನೋಡುವ. ಏನು ಕರಿ ಥರ ಏನು ಅನಿಸ್ತಿಲ್ಲ, ಗೊಜ್ಜು ಥರನೇ ಇದೆ. ಬಟ್ ಅದಕ್ಕೆ ಹಾಕಿರೋ ಐಟಮ್ಸ್ ಮೇಲೆ ಏನಾದರೂ ಚೇಂಜಸ್ ಆಗುತ್ತಾ ನೋಡಬೇಕು. ತಿನ್ನುವ. ಚೆನ್ನಾಗಿದೆ. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ, ಮತ್ತು ಅದನ್ನು ಹಾಕ್ಕೊಂಡ್ರೆ ಮುಗಿತು. ಸೊ ಮತ್ತು ನಾವು ಇದನ್ನು ಹಾಕಿದ್ದೀವಲ್ವ, ಗಾರ್ಲಿಕ್ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತಾಯಿದೆ ಗೈಸ್. ಇವಾಗ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಎಡಿಟಿಂಗ್ ಇತ್ತು, ಅದನ್ನು ಮುಗಿಸ್ಕೋಬೇಕು. ಆಮೇಲೆ ನೋಡುವ ಏನು ಮಾಡೋದು ಗೈಸ್. ಇವತ್ತು ನಮ್ಮ ಮನೇಲಿ ಏನೇನಿದೆ ಗೊತ್ತಾ? ಮಮ್ಮಿ ಬಸ್ಸಾರು ಮಾಡಿದ್ದಾರೆ. ಬಸ್ಸಾರು ಮಾಡಿದ್ದಾರೆ. ನಾನು ಟೊಮೆಟೊ ಕರಿ, ಇದು ಅದ್ರದ್ದು ಪಲ್ಯ, ಮುದ್ದೆ, ರೈಸು, ಮತ್ತು ಇಲ್ಲಿ ಮ್ಯಾಗಿ, ಇದು ನೈಟ್ದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ತಿನ್ನೋದಾದ್ರೆ ತಿಂತಾರೆ, ಇಲ್ಲಾಂತಂದರೆ ಮುದ್ದೆ ತಿನ್ನೋದಾದರೆ ಯಾರಾದರೂ ತಿಂತಾರೆ ಅದನ್ನು. ಹಂಗಾಗಿ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಇಷ್ಟಿದೆ. ಗೈಸ್ ಇವಾಗ ಇವನ್ನ ಹೆಂಗಾಡ್ತವ್ ನೋಡ್ರಿ, ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗು ಶಿಷ್ಯ. ಇಲ್ಲೇ ಬಿದ್ದಿರ್ತಾನೆ, ಅವ ಮಾಡ್ಬತ್ತಾನೆ ಗೈಸ್, ಓಡೋಗ್ತಾನೆ ತಪ್ಪಿಸ್ಕೊಂಡು. ನಡೆದು ಬಿಡು, ಬಾ ಜಿಜಿ ಮಾಡಿ ಬಾ, ಜಿಜಿ ಅವ ಅಲ್ಲಿ ಇದನ್ನ ಹಾಕಳಮ್ಮ. ಗೈಸ್ ಇವನ್ಗೆ ಸ್ನಾನ ಮಾಡ್ಸಕ್ ಕರ್ಕೊಂಬಂದ್ರೆ ಓಡೋಗ್ತಾವ್, ತಪ್ಪಿಸ್ಕೊಂಡು ಓಡೋಗ್ತಾವನೆ. ಸ್ಟುಪಿಡ್ ಫೆಲ್ಲೋ ಸ್ನಾನ ಮಾಡ್ಕೊ, ಗಬ್ಬು ನನ್ನ ಮಗನೇ. ಸ್ನಾನ ಮಾಡ್ಸಕ್ ಸ್ಟಾರ್ಟೇ ಮಾಡಿಲ್ಲ, ಆಲೆ ಗಡ ನಡುಕ್ತಾವನೆ. ಹಂಗೆ ಎಗ್ರು ಬಿಡ್ತಾನೆ ಬೇಕಿದ್ರಮ್ಮ. ಅವನಿಗೆ ಸ್ನಾನ ಮಾಡ್ಸೋಣ ಅಂತ ಬಂದಿದ್ದೀವಿ. ಶಿಷ್ಯ ಇನ್ನು ಸ್ನಾನ ಮಾಡ್ದೆ ಆ್ಯಕ್ಟ್ ಮಾಡ್ತಿರೋದು ಸ್ನಾನ ಮಾಡಿಸ ಇಲ್ಲ ಇನ್ನ. ಆಗ್ಲೇ ಫುಲ್ ನಡ್ಕೋತಾರ. ಕೊಳಕ ಗುಂಡು ಇಷ್ಟು ಕ್ಯೂಟ್ ಆಗೋನೆ. ತಪ್ಪಿಸ್ಕೊಂತವನೆ ಗೈಸ್. ಏಯ್ ಗುಂಡ ಬೇಬಿ, ಕ್ಯೂಟ್ ಬೇಬಿ. ಸ್ನಾನ ಮಾಡ್ತಿದ್ದಾನೆ ಗುಂಡು. ಇವಾಗ ನಿಂತ್ಕೊಂಡವನೇ, ಸ್ವಲ್ಪ ಬಿಸಿ ನೀರು ಮೈ ಮೇಲೆ ಬಿದ್ದ ಮೇಲೆ ಸುಮ್ಮನೆ ಆದ. ಅವ್ನ ಕಣ್ಣು ನೋಡ್ಬೇಕು ಗೈಸ್, ಕಣ್ಣು ನೋಡ್ಬೇಕು ಎಷ್ಟು ಕೋಪ ಬಂದಿರೋ ತರ ಮಾಡ್ಕೊಂಡಿರ್ತಾನೆ ಅಂತ. ನೋಡಿ ಏಯ್ ಗುಂಡ ಎಷ್ಟು ಚೆನ್ನಾಗಿ ಹಿಡ್ಕೊಂಡವನೇ. ಅಷ್ಟೇ ತಪ್ಪಿಸ್ಕೊಬಂದ್ ನೋಡ್ರಿ. ಬಾಯಿಲೆ ಗುಂಡ, ಅದಕ್ಕೆ ಹಿಡ್ಕೊಳಕ್ ಆಗಲ್ಲ ಮೂತಿನ. ಅಷ್ಟೇ ಗುಂಡ ಫ್ರೆಶ್ ಅಪ್ ಆಗ್ತವನೆ ಈಗ. ಮೂಗಿ ಅವ್ನ ಮಾತು ಕೇಳ್ತಿಲ್ಲ ಅಂತ ಅವ್ನು ಎಲ್ಲಿ ಸಿಗ್ತಾನಲ್ಲ. ಗುಂಡ ನೋಡ್ರಿ, ಇವಾಗ ಮೂತಿನ ಚೆನ್ನಾಗಿ ಉಜ್ಬಿಡ್ಬೇಕು ಅವನಿಗೆ. ಬಾರಲ್ಲಿ ನಮ್ಮಮ್ಮ ಇದರಲ್ಲೆಲ್ಲ ಎಕ್ಸ್ಪರ್ಟು. ಏನು ಬುಸ್ಕೊಡ್ಬೇಡ ಬಿಡಿ, ಏನು ಮಾಡಿಲ್ಲ. ಎಲ್ಲ ಬಿಡಮ್ಮ. ಶೀ ಗುಂಡಿ ಸ್ನಾನ ಮಾಡಿಸ್ಬಿಟ್ವಲ್ಲ ಅದಕ್ಕೆ.
ಚೆನ್ನಾಯ್ತಾ ನಮ್ಮ ಗುಂಡ ಚೆನ್ನಾಗಿ ಅಲ್ಲಿ ನೋಡು ಗುಂಡನ್ನ ಇಲ್ಲೇನು ನೋಡ್ತೀಯ ಅಲ್ಲಿ ನೋಡು ಚೆನ್ನಾಯ್ತಾ ಅಷ್ಟೇ ಅವನಿಗೆ ಬಿಸಿಲಲ್ಲಿ ಇವಾಗ ಒಣಗಿಸ್ಬೇಕು ಹಂಗೆ ಬಿಟ್ರಂತೂ ಗೈಸ್ ಅಷ್ಟೇ ಎಲ್ಲ ವೈಟ್ ಅವನಲ್ಲ ಮಲ್ಕೊಂಡೆಲ್ಲ ಉಜ್ಜಾಡ್ಬಿಡ್ತಾನೆ ಅದಕ್ಕೆ ಹಿಂಗೆ ಹಿಡ್ಕೊಂಡು ಇದ್ದೀನಿ ಕೆಳಗಡೆಗೆ ಬಿಡ್ದಂಗೆ ಮೂತಿ ಎಲ್ಲ ಉಜ್ಬಿಡ್ತಾನೆ ಕೆಳಗಡೆ ಬಿಟ್ಟರೆ ಸುಮ್ಮನಿರು ಆಯಿತು ಸುಮ್ಮನಿರು ಅವನಿಗೆ ಕೆಳಗಡೆ ಉಜ್ಜು ಬಿಡಬೇಕು ಆಯ್ತಿಲ್ಲ ಇಲ್ಲೇ ಉಜ್ಜು ಮತ್ತೆ ಮಣ್ಣಾಗ್ಬಿಡುತ್ತೆ ಗೈಸ್ ನಾನು ಕೊಡು ಅಷ್ಟೇ ಗೈಸ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್